ಈ ಬಾರಿಯ ಚುನಾವಣೆ ಬಹಳಷ್ಟು ಕಾರಣಗಳಿಗಾಗಿ ಚಾರಿತ್ರ್ಯಾರ್ಹವಾಗಿದೆ. ಇಲ್ಲೇನೋ ಆಗತ್ತೆ ಸರಿ, ಈ ರೀತಿಯ ಒಂದು ದೊಡ್ಡ ಕುತೂಹಲ, ಕೌತುಕ, ಆತಂಕ ಎಲ್ಲ ಕಡೆನೂ ಇದೆ. ಭಾಳ ಮುಖ್ಯವಾಗಿ ಎಲ್ಲ ಪ್ರಜ್ಞಾವಂತರಿಗೆ ಅನಿಸಿರೋದೇನೆಂದರೆ, ಮೋದಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದರೆ ಒಂದು ವಿಚಿತ್ರಕಾರಿ ಶಕ್ತಿಗಳು ಅಂತ ಏನು ಕರಿತೀವಿ, ನಾನು ಅದನ್ನು ಯಜಮಾನಿಕೆಯ ಶಕ್ತಿಗಳು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಸವಾರಿ ಮಾಡಬೇಕು ನಾವು ಎಲ್ಲರ ಮೇಲೆ ಅಂತ ಬಯಸ್ತಿರೋ ಶಕ್ತಿಗಳು ಮತ್ತಷ್ಟು ಮೇಲ್ಗೈ ಪಡೀತವೆ ಅಂತ. ಅಂದರೆ ಒಂಥರ ಬೆಂಕಿಗೆ ತುಪ್ಪ ಹಾಕಿದಾಗೆ ಅದು ಇನ್ನಷ್ಟು ಆವೇಶದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಅಂತ. ಎರಡು ಭಾಗಗಳಾಗಿ ನಾನು ಇದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಒಂದು ತಕ್ಷಣದ ಸಂಸದೀಯ ಚುನಾವಣೆಯ ಒಂದು ಆಟ. ಈ ಆಟದಲ್ಲಿ 2014ರಲ್ಲಿ ಮೋದಿ ಗೆದ್ದ ಟೆಂಪೋವನ್ನು ಗಮನಿಸಿ. ಆ ಮಾನಸಿಕ ಸ್ಥಿತಿ ಯಾವುದು ಅಂತಂದರೆ, ಅದು ಮೋದಿಗೆ ಬಂದ ಮತ ಅಲ್ಲ, ಅದು ಮೂಲತಃ ಒಂದು ಬ್ಯಾಡ್ ಗವರ್ನೆನ್ಸಿನ ವಿರುದ್ಧವಾದ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಕರಿತೀವಿ, ಅದರ ವಿರುದ್ಧ ಬಂದಿತ್ತು. ಭಾರತದಲ್ಲಿ ಕಳೆದ ಒಂದು 30 ವರ್ಷದಲ್ಲಿ ತುಂಬ ಮೆಚ್ಯೂರ್ ಆದಂಥ ಒಂದು ಪ್ರತಿಕ್ರಿಯೆ, ಸ್ಪಂದನೆ ಏನು ಅಂತಂದರೆ, ಒಂದು ಸರ್ಕಾರವನ್ನು ಅದು ಕೆಲಸ ಮಾಡಿರಲಿ, ಚೆನ್ನಾಗಿ ಕೆಲಸ ಮಾಡಿದ್ದಾಗಲೂ ಕಿತ್ತು ಒಗೆಯುವಂಥ ಒಂದು ಪ್ರಕ್ರಿಯೆ ಇದೆ. ಅದು ಮತದಾರನಿಗೆ ತನ್ನ ಶಕ್ತಿಯ ಅರಿವು, ತನ್ನ ಶಕ್ತಿಯನ್ನು ತೋರಿಸುವ ಒಂದು ಕೆಲಸ ಅಂತ ಅನಿಸುತ್ತೆ. ಸೊ 2014ರಲ್ಲಿ ಭಾಳ ಮುಖ್ಯವಾಗಿ ಕೆಲಸ ಮಾಡಿದ್ದು 10 ವರ್ಷಗಳ ಕಾಲ ಇದು ಯೂಸ್ಲೆಸ್ ಅಂತ ಅನಿಸಿದ ಒಂದು ಸಿಟ್ಟೇನಿದೆ ಅದರ ಮೂಲಕ ಬಂತು ಅಂತ. ಒಂದು ವೇಳೆ ಅದು ಭಾಜಪದ ಪರವಾಗಿ ಅಂತಂದರೆ ಇಡೀ ಭಾರತದಲ್ಲಿ ಬರಬೇಕಾಗಿತ್ತಲ್ಲ. ನೀವು ಇಡೀ ಬಹುಮತ 30 ವರ್ಷದಲ್ಲಿ ಬಹುಮತ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು, ಈ ರೀತಿಯ ವಿಚಿತ್ರ ಅಂಕಿಅಂಶಗಳನ್ನು ಕೊಡ್ತೀವಿ ನಿಜ. ಆದರೆ ನೀವು ಅದರ ಒಳಗಡೆಯ ವಿವರಗಳನ್ನು ಗಮನಿಸಿದರೆ ಕೇವಲ 9 ರಾಜ್ಯಗಳಲ್ಲಿ 85% ಸ್ಥಾನಗಳನ್ನು BJP ಪಡೆದಿತ್ತು. ಅಂದರೆ 9 ರಾಜ್ಯಗಳಲ್ಲಿ ಅದು ಸ್ಯಾಚುರೇಷನ್ ರೀಚ್ ಆಗಿದೆ. 100% ಸೀಟ್ಗಳನ್ನು 3-4 ರಾಜ್ಯಗಳಲ್ಲಿ ಗೆದ್ದಿದೆ, 90% ಸೀಟ್ಗಳನ್ನು ಉಳಿದ ಕಡೆ ಗೆದ್ದಿದೆ. ಈ 9 ರಾಜ್ಯಗಳನ್ನು ಬಿಟ್ಟರೆ ನಿಮಗೆ ಉತ್ತರ, ಪೂರ್ವ ಮತ್ತು ದಕ್ಷಿಣ ಭಾರತದಲ್ಲಿ ಒಂದು 15%, ಅಂದರೆ 15%, ಒಂದು 35-40 ಸೀಟು ಮ್ಯಾಕ್ಸಿಮಮ್ ಗೆದ್ದಿರೋದು. ಸುಮಾರು 200-220 ಸೀಟೇನು ಪ್ರಾಯಶಃ ಆ 9 ಕೌಬೆಲ್ಟ್ ಅಂತ ಕರೆಯೋದು ಮತ್ತು ಪಶ್ಚಿಮದ ಮಹಾರಾಷ್ಟ್ರ, ಗುಜರಾತ್ಗಳನ್ನು ಇಲ್ಲಿ ಬಂದಿರೋದು. ಇಂಥ ಒಂದು ಪಕ್ಷ ಇಡೀ ದೇಶದ ಮ್ಯಾಂಡೇಟ್ ಇದೆ, ನನಗೆ ದೇಶದ ಒಪ್ಪಿಗೆಯ ಮೊಹರು ಇದೆ ಅಂತ ಬಿಂಬಿಸ್ತಾ 5 ವರ್ಷ ಅಧಿಕಾರ ಮಾಡಿದೆ. ಇದನ್ನು ನೆನ್ಪಿಟ್ಕೋಬೇಕು ನಾವು. ಈ ಬಾರಿಯ ಚುನಾವಣೆಯಲ್ಲಿ ಕಳೆದ ಬಾರಿ ಇದ್ದಂಥ ಉತ್ಸಾಹ, ಬೆಂಬಲ, ಅಂದರೆ ಪಾಸಿಟಿವ್ ವೋಟ್ ಅಂತ ಏನು ಕರಿತೀವಿ, ಅದು ಒಂದು ಆಡಳಿತ ಪಕ್ಷಕ್ಕೆ ಯಾವತ್ತಾದರೂ ದೇಶದಲ್ಲಿ ಇತ್ತಾ? ವಿರೋಧ ಪಕ್ಷದಲ್ಲಿದ್ದಾಗ ಇಡೀ ಜನಸ್ತೋಮದ ಅಭಿಪ್ರಾಯವಾಗಿ ಅದರ ಪ್ರತಿನಿಧಿಯಾಗಿ ಒಂದು ವಿರೋಧ ಪಕ್ಷ ದಾಳಿ ಮಾಡ್ತಿರುತ್ತೆ, ಆರೋಪ ಮಾಡ್ತಿರುತ್ತೆ, ಅದಕ್ಕೆ ನನಗೆ ಅವಕಾಶ ಕೊಟ್ಟರೆ ಇದನ್ನು ಮಾಡ್ತೀನಿ ಅಂತ ಹೇಳೋದು ಮಾತ್ರ. ಮತ್ತು ಆಡಳಿತ ಪಕ್ಷವನ್ನು ಟೀಕಿಸೋದು, ಅದರ ಮೇಲೆ ಒಂದು ವಾಗ್ದಾಳಿ ನಡೆಸೋದು ವಿರೋಧ ಪಕ್ಷದ ಭಾಳ ಪ್ರಮುಖವಾದಂಥ ಅಜೆಂಡಾ. ಸೊ ಮೋದಿ ಗೆದ್ದಿದ್ದು ಹಾಗೆ ಅಂತ ಅಂದ್ಕೊಂಡ್ರೆ ಈ ಬಾರಿ ಹೇಗಿರುತ್ತೆ? ಒಂದು 5 ವರ್ಷದ ಅವಧಿಯಲ್ಲಿ ತಾನೇನು ಮಾಡಿದೆ ಅಂತ ಸಾಧನೆಯ ಪ್ರೋಗ್ರೆಸ್ ಕಾರ್ಡ್ ಏನಿದೆ ಅದನ್ನು ಮೋದಿ ಕಳೆದ 6 ತಿಂಗಳಿನಿಂದ ಇಡೋಕ್ಕಾಗ್ತಾ ಇಲ್ಲ. UPಯ ಒಂದು ಉದಾಹರಣೆಯನ್ನು ಹೇಳೋದಿದೆ ನೋಡಿ. ಡಿಮಾನಿಟೈಸೇಷನ್ ಆದ ಮೇಲೆ ಕೂಡ ಮೋದಿಯವರು UPಯನ್ನು ಥಂಪಿಂಗ್ ಮೆಜಾರಿಟಿನಲ್ಲಿ ಗೆದ್ದಿದ್ದಾರೆ ಅಂತ. ಆದರೆ ಒಂದು ನೆನ್ಪಿಟ್ಕೋಬೇಕು, ಈ ದೆಹಲಿಯ ಕೇಂದ್ರ ಸರ್ಕಾರದ ಒಂದು ಆಡಳಿತದ ಬಗ್ಗೆ ಹೇಗೆ ಜನರಲ್ಲಿ ರೇಜಿಗೆ ಹುಟ್ಟಿತ್ತೋ ಅದೇ ರೀತಿ UPಯಲ್ಲೂ ಕೂಡ 20 ವರ್ಷಗಳ ಕಾಲ BJP ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಅದರ ಇಡೀ ಒಂದು ಅರಾಜಕ ಸ್ಥಿತಿಯ ಬಗ್ಗೆ ಜನಕ್ಕೆ ಪ್ರಾಯಶಃ ವಿಚಿತ್ರವಾದಂಥ ರೇಜಿಗೆ ಇತ್ತು. ಆದ್ದರಿಂದ ಆ ಮತಗಳು ಡಿವೈಡ್ ಆಯಿತು ಬಿಡಿ. ಕಾಂಗ್ರೆಸ್ಸು SP ಮೈತ್ರಿ ಇದ್ದಾಗಲೂ ಕೂಡ BSP ಈ ಮತ ವಿಭಜನೆ ಮತ್ತು
ಬಿ ಜೆ ಪಿಗೆ ಇನ್ನೊಂದು ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕಾಗಿ ಬಂದಿದೆ ಅಂತ. ಯಾಕೆಂದರೆ ಅದೇ ಎಂಡೋರ್ಸ್ಮೆಂಟ್ ಆಗಿದ್ದರೆ ಗುಜರಾತ್ನಲ್ಲಿ ಅಲ್ಲಿಂದಲ್ಲಿಗೆ ಟೈ ಆಗೋ ಮ್ಯಾಚ್ ಅದು, ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ತು, ಉಳಿದ 3 ರಾಜ್ಯಗಳಲ್ಲಿ ಸೋಲ್ತು. ಇದು ಯಾಕಾಯಿತು? ಒಂದು ನೆನಪಿಟ್ಕೋಬೇಕು, ನನಗೀಗಲೂ ಕೂಡ ಜನ ಕಮ್ಯುನಲ್ ಅಜೆಂಡವನ್ನು ಎಂಡೋರ್ಸ್ ಮಾಡಿ ಭಾಜಪಕ್ಕೆ ಮತ ಹಾಕಿದ್ದಾರೆ ಅಂತ ಅನಿಸೋದಿಲ್ಲ. ಆದರೆ ಜನ ಯಾವ ಉದ್ದೇಶ ಇಟ್ಕೊಂಡು ಮತ ಹಾಕಿದಾರೋ ಅದರ ಬದಲು ತನ್ನ ಅಜೆಂಡಾಕ್ಕೆ ಮತ ಹಾಕಿದ್ದಾರೆ ಅಂತ ಬಿ ಜೆ ಪಿ ಬಿಂಬಿಸ್ತಾ ಇದೆ. ಮೋದಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಉದಾಹರಣೆಗಳನ್ನು ಇಟ್ಕೊಳ್ಳೋಣ, ನೋಡೋಕ್ಕೆ ಇಷ್ಟಪಡ್ತೀನಿ. ಬಾಬರಿ ಮಸೀದಿ ಧ್ವಂಸ ಆದಾಗ ಅದರ ಮರು ಚುನಾವಣೆಯಲ್ಲಿ ಗೆದ್ದಿದ್ದು ಮುಲಾಯಂ ಸಿಂಗ್, ಕಲ್ಯಾಣ್ ಸಿಂಗ್ ಅಲ್ಲ. ದಕ್ಷಿಣ ಕನ್ನಡವನ್ನು ನಾವು ಮಾತಾಡ್ತೀವಿ, ಪ್ರಯೋಗಶಾಲೆ, ನಿಜ ಪ್ರಯೋಗಶಾಲೆ ಇದೆ. ಆದರೆ ಸಾವಿರಾರು ಜನ ಭಾಜಪದ ಸಮಾವೇಶಗಳಿಗೆ ಬಂದಾಗ ಬರ್ತಾ ಇರ್ತಾರೆ. ಕಾಂಗ್ರೆಸ್ಸು ಇನ್ಯಾರೋ ಸೆಕ್ಯುಲರ್ ಗ್ರೂಪ್ಗಳು ಮಾಡಿದಾಗ 500 ಜನ ಇರ್ತಾರೆ. ಆದರೆ ಮತದಾನದ ಕೌಂಟ್ ಮಾಡಿ, ಮೊನ್ನೆ ಎಲೆಕ್ಷನ್ ಅಲ್ಲ, ಆದರೆ ಹಿಂದಿನ ಚುನಾವಣೆಯಲ್ಲಿ ಹೆಂಗೆ 7 ಸೀಟು ಕೂಡ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಯಿತು? ನನಗೆ ಭಾಜಪದ ಗೆಳೆಯರೊಬ್ಬರು ಭಾಳ ಒಂದು ಸುಮ್ಮನೆ ಕಣ್ಣು ಮಿಟಕಿಸಿ ಹೇಳಿದರು. ದಕ್ಷಿಣ ಕನ್ನಡದ ವಾಟ್ ಯು ಕಾಲ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸನ್ನು ನೀವು ಗಮನಿಸಿದರೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ತುಂಬ ಕಮ್ಯುನಲ್ ಆದವರು ಇಲ್ಲ ಸುರೇಶ್ ಅಣ್ಣ ಅಂತಿದ್ರು. ಪಂಚಾಯತ್ ಮಟ್ಟದಲ್ಲೂ ಇಲ್ಲ. ಅದು ಇರೋದು ಏನಂದ್ರೆ ಪ್ರಾಯಶಃ ಒಂದು 2,000 ಫ್ರಿಂಜ್ ಎಲಿಮೆಂಟಿನ ಒಂದು ಸಂಖ್ಯೆ. ಅವರು ಚುನಾವಣೆಯ ಸಂದರ್ಭದಲ್ಲ, ಬಿಟ್ವೀನ್ ದಿ ಎಲೆಕ್ಷನ್ಸ್ ಎಂಥ ರಾಜಕಾರಣವನ್ನು ಬ್ಲ್ಯಾಕ್ ಮೇಲ್ ಮಾಡುವಷ್ಟರ ಮಟ್ಟಿಗೆ ಬೀದಿನಲ್ಲಿ ಕಾಣಿಸ್ತಾರೆ ಅಂತ. ಸೊ ನಾನು ಇದನ್ನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಬಾರಿಯ ಚುನಾವಣೆಯಲ್ಲಿಯೂ ಬಿ ಜೆ ಪಿಯ ಆಡಳಿತದ ಬಗ್ಗೆ ಭ್ರಮನಿರಸನಗೊಂಡ ಪ್ರಮಾಣ ಕಡಿಮೆ ಆದರೂ ಸಾಕು, ಅದು ಸಂಪೂರ್ಣವಾಗಿ ವಿರುದ್ಧ ಆಗ್ತದೆ ಅಂತ ಅನಿಸಿಲ್ಲ ನನಗೆ. 282ರಿಂದ 50 ಸೀಟು, 60 ಸೀಟು ಕಡಿಮೆ ಆದರೆ ಏನಾಗುತ್ತೆ ಅಂತ. ಇದು 1 ವರ್ಷದಿಂದ RSS ಮಾಡಿದ ಸರ್ವೆ, ನಾನು ಅದರ ಬಗ್ಗೆ ಬರೆದಿದ್ದೆ. ಏನಂದರೆ ಒಂದು 60 ಸೀಟ್ ಕಮ್ಮಿ ಆದರೆ, ಕಮ್ಮಿ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಈ 9 ರಾಜ್ಯಗಳಲ್ಲಿ ಸ್ಯಾಚುರೇಷನ್ ತಲುಪಿದ 9 ರಾಜ್ಯಗಳಲ್ಲಿ ಸುಮಾರು 30% ಸೀಟುಗಳನ್ನು ಬಿ ಜೆ ಪಿ ಕಳ್ಕೊಂಡ್ರೂ ಕೂಡ ಅದನ್ನು ಮೇಕಪ್ ಎಲ್ಲಿ ಮಾಡೋಕ್ಕೆ ಸಾಧ್ಯ? ದಕ್ಷಿಣ ಭಾರತದಲ್ಲಿಲ್ಲ, ಅತ್ಯಂತ ಹೆಚ್ಚು 12 ಸೀಟು ಬಂದಿದ್ದು. ಪೂರ್ವ ಭಾರತದಲ್ಲಿಲ್ಲ. ಅಂದರೆ ಆವಾಗ ಅದು ನಿಜವಾದ ಇಂಡಿಯಾ ಆಗುತ್ತೆ. ನನಗಿರೋ ಆಸೆ ಏನಂದರೆ, ನಾನು ಇಷ್ಟೊತ್ತು ಗೆಳೆಯರ ಹತ್ರ ಹೇಳೋದಿದೆ, ನನಗೊಂದು ಸಣ್ಣ ಆಸೆ ಇದೆ. ಏನಂದರೆ ಮೋದಿ ಒದ್ದಾಡೋದನ್ನು ನೋಡಬೇಕು. ಅದು ನಿಜವಾದ NDA ಆದಾಗ UPA 2ನಲ್ಲಿ ಮನಮೋಹನ್ ಸಿಂಗ್ನಂಥ ಒಬ್ಬ ಸಚ್ಚಾರಿತ್ರ್ಯದ ಮನುಷ್ಯನಿಗೂ ಕೂಡ ಆದಷ್ಟು ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲಿ ಕೊಡಬಾರ್ದು ತೊಂದರೆ ಕೊಟ್ಟು ಯಾರ್ಯಾರು ಲೂಟಿ ಮಾಡಿದಾರಲ್ಲ ಸಣ್ಣ ಸಣ್ಣ ಪಕ್ಷಗಳು, ಈ ಸಾಧ್ಯತೆ ಮೋದಿ ಎದುರು ಬ್ರಹ್ಮರಾಕ್ಷಸನ ಥರ ಕಾಣಿಸ್ತಿದೆ. ಅದು ಆ ಸಾಧ್ಯತೆ. ಇವತ್ತು ಸಿಕಂದರ್ನ ಥರ ಇರುವ ಮೋದಿ ಕಳೆದ 5 ವರ್ಷಗಳಲ್ಲಿ ಪ್ರಾಂತೀಯ ಪಕ್ಷಗಳ ಪಾಲ್ದಾರರು ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿಯ ಪಾಲು ಕೊಟ್ಟಿಲ್ಲ, ಅವರು ಕಾಯ್ತಾ ಇದ್ದಾರೆ. ಸೊ ನನಗೆ ಭಾಳ ಮುಖ್ಯವಾಗೋದು ಏನಂದರೆ, ಮೋದಿ ಭಯ ಎಕ್ಸ್ಪೋಸ್ ಆಗಬೇಕು ಅಂತಿದ್ದರೆ ಇನ್ನೊಂದು ಟರ್ಮಿನಲ್ಲಿ ಒದ್ದಾಡೋದನ್ನು ಜನ ನೋಡಬೇಕು. ಅದು ನಮ್ಮಲ್ಲಿ ಗುಂಡು ತಿರುಗಿದಾಗ ಅಂತ, ಅಕ್ಕಿ ರುಬ್ಬೋ ಗುಂಡು ನಿತ್ತಲ್ಲೇ ತಿರುಗುತ್ತಲ್ಲ, ಒಂದು ವೇಳೆ ಆ ಸನ್ನಿವೇಶ ಬಂದರೆ ಮನಮೋಹನ್ ಸಿಂಗಿಗೆ ಏನು ಪಾಡಾಯಿತು, ಯಾವ ನೀತಿಯನ್ನೂ ರೂಪಿಸೋಕ್ಕೆ ಸಾಧ್ಯ ಇಲ್ಲ, ಯಾವ ಕೆಲಸವನ್ನೂ ಮಾಡೋಕ್ಕೆ ಬಿಡಲ್ಲ. ಅತ್ಯಂತ ಒಂದು ಸ್ಟಾಗ್ನೇಷನನ್ನು ಒಂದು ಸರ್ಕಾರ ನೋಡುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಇದೆ. ನಾನು ಇದನ್ನು ಭಾಳ ಸಿನಿಕತನದಲ್ಲಿ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಬೋದು. ಮೋದಿ ಉಡಾಫೆ ಯಾವ ಮಟ್ಟದ್ದಿತ್ತು ಅಂದರೆ, ಯಾವುದೇ ತಪ್ಪು ಮಾಡಿದರೂ ಮುಂದಿನ ಚುನಾವಣೆ ನಾನು ಗೆಲ್ಲಬಲ್ಲೆ, ಯಾಕೆಂದರೆ ವಿರೋಧ ಪಕ್ಷಗಳೆಲ್ಲ ವಿಘಟನೆಗೊಂಡಿದ್ದಾವೆ, ಭಾವನಾತ್ಮಕದ ವಿಚಾರಗಳ ಮೂಲಕ ಹಂಗೂ ಹಿಂಗೂ ಇನ್ನೊಂದು ಸರಿ ಗೆದ್ದು ಬಿಡ್ಬೋದು ಅಂತ. ಆದರೆ ಆವಾಗ ಮಾಡಿದ 2-3 ಮಾರಕ ಆರ್ಥಿಕ ನಿರ್ಣಯಗಳು ಯಾವ ಮಟ್ಟದ್ದು ಅಂದರೆ, ಅದು ಪ್ರಾಯಶಃ ಮುಂದಿನ ವರ್ಷಕ್ಕೆ ಭಾಳ ದೊಡ್ಡ ಪ್ರಮಾಣದ ಏಟನ್ನು ಕೊಡುತ್ತೆ.
ಆವಾಗ ಅದನ್ನು ಇನ್ಯಾರೋ ಬಂದು ನಿಭಾಯಿಸಬಾರ್ದು. ಈ 3 ಕಾರಣಗಳನ್ನು ಕೊಡ್ತಿದ್ದೀನಿ ನಾನು. ಒಂದು, ಮೋದಿಯ ದೆಸೆ ಚೆನ್ನಾಗಿದ್ದ ಕಾರಣ ಪೆಟ್ರೋಲ್ ಬೆಲೆ ಕಡಿಮೆ ಇತ್ತು. ಅದು ಭಾಳ ಕಾಯಮ್ಮಾಗಿ ಇನ್ನು ಅನಂತ ಕಾಲದವರೆಗೂ ಹಾಗಿರೋಕ್ಕೆ ಸಾಧ್ಯ ಇಲ್ಲ, ಅದು ಬದಲಾಗುತ್ತೆ. ಅದು ಏನಾದರೂ $10 ಏರಿದರೂ ಕೂಡ 1% GDP ಮೇಲೆ ಪರಿಣಾಮ ಬೀರುತ್ತೆ. ಎರಡನೇದು, ನಮ್ಮ ಇಂಪೋರ್ಟ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂದರೆ ಚೈನಾ ಇರಲಿ ಯಾವುದ್ರಲ್ಲಾದರೂ ನಮ್ಮ ಆಮದು ರಫ್ತಿನ ಅದರಿಂದ ದೊಡ್ಡ ಡೆಫಿಸಿಟ್, ಟ್ರೇಡ್ ಡೆಫಿಸಿಟಿನ ಸಮಸ್ಯೆಗೆ ಬರುತ್ತೆ. ಮೂರನೇದು, ಆಯಿಲ್ ಆ್ಯಂಡ್ ಪಲ್ಸಸ್, ನಮ್ಮ ಜನಜೀವನದ ಆಧಾರ ಸ್ತಂಭವಾಗಿರುವಂಥ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳಿನ ಉತ್ಪಾದನೆ ಕಡಿಮೆ ಆದರೆ ಈ ದೇಶ ದೊಡ್ಡ ಅರಾಜಕತೆಗೆ ಹೋಗುತ್ತೆ. ನಾಲ್ಕನೇದು, ಅದನ್ನು ಆಶಿಸಬಾರ್ದು, ಯಾಕೆಂದರೆ ತುಂಬ ಜನದ್ರೋಹದ ಕೆಲಸ ಅಂತ ಅನಿಸುತ್ತೆ. ಆದರೆ ಅದು ಆಗುತ್ತೆ. ಏನು ಅಂದರೆ, ಭಾರತಕ್ಕೊಂದು ರೈನ್ ಸೈಕಲ್ ಇದೆ. 8 ವರ್ಷದ ಒಂದು ರೈನ್ ಸೈಕಲ್. ಕಳೆದ 5 ವರ್ಷಗಳಿಂದ ಉತ್ತರ ಭಾರತಕ್ಕೆ ಅತ್ಯುತ್ತಮವಾದ ಮಳೆ ಆಗಿದೆ. ಆದರೆ ಬರ ಬಂದಿದ್ದು ದಕ್ಷಿಣ ಭಾರತದ ಒಂದು ಭಾಗಗಳಿಗೆ ಮಾತ್ರ. ಉತ್ತರ ಭಾರತಕ್ಕೆ ಒಂದು ಬರದ ಡ್ಯೂ ಇದೆ. ಅದು ಈ ಸಾಲಿನಲ್ಲಾಗತ್ತಾ ಮುಂದಿನ ಸಾಲಿನಲ್ಲಾಗತ್ತಾ ನೋಡ್ಬೇಕು. ಈಗ ಮೊನ್ನೆಯ ವೆದರ್ ಪ್ರೊಡಿಕ್ಷನ್ ಪ್ರಕಾರ 42% ಭಾರತದ ಭೂಭಾಗ ಬರಕ್ಕೆ ಸಿಲುಕಿದೆ. ಅದೇನಾದ್ರೂ ಈ ವರ್ಷ ಕೈ ಕೊಟ್ಟರೆ ಉತ್ತರ ಭಾರತದ ಯುವಕರಷ್ಟೇ ಅಲ್ಲ, ವಯಸ್ಕರು ಕೂಡ ಗುಳೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ನನಗೆ ನನ್ನ ಕಣ್ಣೆದುರುಗಡೆ 47ರ ವಲಸೆ ಆಯ್ತಲ್ಲ, ಅದಕ್ಕಿಂತಲೂ ಭೀಕರವಾದ ವಲಸೆ ಉತ್ತರ ಭಾರತದಿಂದ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಕೈಯಾರೆ ಕೊಟ್ಟ ಅವಕಾಶವನ್ನು ಕೆಡವಿ ಹಾಳು ಮಾಡಿದ ಮೋದಿ ಈ ಈ ಈ ಸನ್ನಿವೇಶಗಳನ್ನು ಸೃಷ್ಟಿಸಿದ್ದು ಮೋದಿ. ಅದನ್ನು ಎದುರಿಸೋದಕ್ಕೆ ಮೋದಿನೇ ಇರಬೇಕಲ್ಲಿ. ಆವಾಗ ಜನಕ್ಕೆ ತಾವು ಆರಿಸಿದ್ದು ಆಕಾಶದಿಂದ ಇಳಿದ ಅವತಾರ ಪುರುಷನನ್ನಲ್ಲ, ಒಬ್ಬ ನಟನನ್ನು ಅಂತ ಗೊತ್ತಾಗತ್ತೆ. ಇದು ಸಿನಿಕತನದಲ್ಲಿ ಹೇಳೋ ಮಾತಲ್ಲ. ನಮ್ಮ ಪ್ರಾದೇಶಿಕ ಶಕ್ತಿ, ಇಂಡಿಯಾ ಅನ್ನೋದು ಮಿನಿ ಯುರೋಪ್, ಫ್ಯಾಸಿಸ್ಟ್ ಆಗುತ್ತೆ ಅಂತ ಭಾಳ ನನ್ನ ಗೆಳೆಯರು ಹೇಳ್ತಿದ್ದಾರೆ. ಅದೊಂದು ಜರ್ಮನಿ ಅಂತ ಒಂದು ದೇಶ ಅಲ್ಲ, ಇದು ಮಿನಿ ಯುರೋಪ್. ಇದರಲ್ಲಿ ಒಂದು 30 ಭಾಷೆಗಳಿದ್ದಾವೆ, ಒಂದು 30 ರೀತಿಯ ಜನಸಂಸ್ಕೃತಿಗಳಿದ್ದಾವೆ. ಇದೆಲ್ಲೂ ಪ್ರಾದೇಶಿಕತೆ ಫ್ಯೂಗಲ್ ಆಗಿ ಎಳೆಯುತ್ತೆ. ತೇಜಸ್ವಿಯಿಂದ ಹೇಳಿದರು, ನೀವು ಭಯಂಕರವಾದ ಕೇಂದ್ರೀಕೃತವಾದಂಥ ಆಡಳಿತ ಒಂದು ಸಂಸ್ಕೃತಿಯನ್ನು ಹೇರಾಕೊಟ್ರೆ ಆ ಎಲ್ಲ ಪ್ರಾದೇಶಿಕತೆಗಳು ಕೂಡ ಅದರ ವಿರುದ್ಧ ಸೆಟೆದು ನಿಲ್ಲುತ್ತವೆ ಅಂತ. ಸೊ ಈ ಒಂದು ಅರಾಜಕತೆಯೇ ಬೇಡ, ಒಂದು ದಕ್ಷ ಕೇಂದ್ರ ಇರಲಿ ಅನ್ನುವ ಕಾರಣಕ್ಕೆ ಕೊಟ್ಟಿದ್ದು. ಇದು ಅತಿ ಕೇಂದ್ರೀಕೃತವಾದರೆ ಹೇರಿಕೆ ಅಂತಂದರೆ ಜನ ಮತ್ತೆ ಅದರ ವಿರುದ್ಧ ನಿಲ್ಲುವ ಸ್ಥಿತಿ ಇದೆ. ಇದು ಎರಡು, ಒಂದು ಆಡಳಿತಾತ್ಮಕದ ವೈಫಲ್ಯ ಮತ್ತು ಒಂದು ಸಿದ್ಧಾಂತದ ಹೇರಿಕೆ. ಇದು ಎರಡರ ವಿರುದ್ಧವೂ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಸ್ವತಃ ಮೋದಿ ತಾನು ರುಬ್ಬಿದ್ದನ್ನು ತಾನೇ ಕುಡಿಬೇಕು. ಆ ಸಾಧ್ಯತೆಯ ಕಾರಣಕ್ಕಾಗಿ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ 80ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಬಂದಂಗೆ ಪರ್ಯಾಯ ಎಲ್ಲವೂ ತುಣುಕಾದ ಪರ್ಯಾಯಗಳು ಬಂದು ಇವು ನಾಲಾಯಕಗಳು ಅಂತ ಅನ್ನಿಸ್ಕೊಂಡ್ರೆ ಮೋದಿ ಮತ್ತೆ ಸುನಾಮಿ ಥರ ಬರ್ತಾರೆ. ಇದ್ರ ಹಿಂದೆ ಇನ್ನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದಂದರೆ, ಅಧಿಕಾರದ ಭಾಳ ದೊಡ್ಡ ಮಾಟ ಏನು ಅಂತಂದರೆ, ಇಷ್ಟೆಲ್ಲ ನೋಡಿ ಈ ಸತಿ ಬಿಟ್ಬಿಡ್ತೀನಿ, 2 ವರ್ಷ ಕಳೆದು ಮತ್ತೊಮ್ಮೆ ಬರ್ತೀನಿ ಅಂತ ಅನ್ನೋ ಕಾಮನ್ ಸೆನ್ಸು ಮೋದಿಗೂ ಇರಲ್ಲ. ಅಧಿಕಾರ ಎಂಥ ಮಾಯವೇ ಅಂತಂದರೆ, ಇವತ್ತು ಅಟ್ ಎನಿ ಕಾಸ್ಟ್ ಪಡಿಬೇಕು ಅಂತ ಯಡಿಯೂರಪ್ಪನವ್ರಿಗೇನಿದೆ ಅದೇ ಮೋಹಕ್ಕೆ ನಾಳೆ ಮೋದಿನೂ ಬೀಳ್ತಾರೆ. ಇದು ಜನಗಳೆದ್ರು ಅವರು ಎಕ್ಸ್ಪೋಸ್ ಆಗೋ ರೀತಿ. ಟೇಕ್ ಇಟ್ ಫ್ರಮ್ ಮೀ, ದಿಸ್ ವಿಲ್ ಹ್ಯಾಪನ್, ದಿಸ್ ಶುಡ್ ಹ್ಯಾಪನ್.